ರತ್ನಪ್ರಭಾ ಅವ್ರ ಕಾಲದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ರಿಪೋರ್ಟ್ ತರಿಸ್ಕೊಂಡು ಅದನ್ನು ಜಾರಿ ಮಾಡಿದೆ ನಾನು. ಜಾರಿ ಮಾಡದ್ರಿಂದ ರಿಸರ್ವೇಶನ್ ಇನ್ ಪ್ರಮೋಷನ್ ಕರ್ನಾಟಕದಲ್ಲಿ ಮಾತ್ರ ಇರೋದು, ಬೇರೆ ರಾಜ್ಯಗಳಲ್ಲಿ ಇಲ್ಲ. ಯಾಕೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ. ಮೋದಿಜಿ ಅವರೇ ಅದನ್ನು ಮಾಡಿಸಿದ್ದಲ್ಲಿ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ನಾವು ಮಾಡಿದಂತ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಅಪ್ಗ್ರೇಡ್ ಮಾಡಿದೆ. ಬೇರೆ ರಾಜ್ಯದಲ್ಲಿ ಮಾಡಿಲ್ಲ, ಕೇಂದ್ರದಲ್ಲೂ ಮಾಡಿಲ್ಲ. ಹಾಗಾದ್ರೆ SC ST ಜನರಿಗೆ, ಹಿಂದುಳಿದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದಲ್ಲ ಬೇರೆ ರಾಜ್ಯದಲ್ಲಿ ಯಾಕೆ ತಂದಿಲ್ಲ? ಎಲ್ಲರೂ ತೋರ್ಸಪ್ಪ. ಮಾಡಿಲ್ವಲ್ಲ ನಾರಾಯಣ ಸ್ವಾಮಿ, ನೀವೆಲ್ಲೂ ಮಾಡಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ 11G ಮಾದರಿ ಸರ್ಕಾರ ಇದೆಯಲ್ಲ, ಆಮೇಲೆ ಇದರಲ್ಲಿ ನಿಮ್ಮ ಎಂಥದ್ದು VBG ರಾಮ್ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ವೇತನ ಎಲ್ಲನೂ ಕೂಡ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅದ್ರ ಪ್ರಕಾರ ಮನ್ರೇಗಾ ಪ್ರಕಾರ ಕೇಂದ್ರ ಸರ್ಕಾರನೇ ವೇತನ ಕೊಡೋದು. ಈಗ ರಾಜ್ಯ 40% ಕೊಡ್ಬೇಕಂತೆ, ಕೇಂದ್ರ 60% ಕೊಡ್ಬೇಕಂತೆ. ಅದಕ್ಕೆ ಏನಂತ ಹೇಳ್ತಾರೆ, ರಾಜ್ಯದಲ್ಲಿ ದುಡ್ಡಿದ್ದೇ ಇರೋದ್ರಿಂದ ಹಿಂಗಂತ ಹೇಳ್ತಾ ಇದ್ದಾರೆ. ಇದ್ದೇವೆ, ಕೇಂದ್ರ ದಿವಾಳಿ ಆದ ದೇಶ, ಅದಕ್ಕೆ ಆರ್ಥಿಕ ಸ್ಥಿತಿ ನಾಚಿಕೆ ಆಗ್ಬೇಕು. ತಾಯಿ ಮೋದಿಯಿಂದ ದೇಶ ಇದ್ದೇವೆ, ಮತ್ತೆ ಇದರಿಂದ ಬರುದಿಲ್ಲ. ಬಾಂಗ್ಲಾ ಜೈಕಾರ, ಪಾಕಿಸ್ತಾನ ಜೈಕಾರ ಹಾಕಿದಂಗೆಲ್ಲ ಕೂಡಪ್ಪ ಕೂಡು. DT ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ದೇಶದ್ರೋಹ ಮಾಡೋದಿಲ್ಲ.
ಕೂಡ್ರಿ 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 ಏನ್ ಕೂಡ್ರಿ ಒಂದ್ ನಿಮಿಷ ಕೊಡುದಿಲ್ಲ ಅಂತ ಹೇಳಿದ್ರೆ ಏನ್ ಅವಕಾಶ? ಹೇಳಿ ಅವಾಗ ಕೂತ್ಕೊಳ್ಳಿ ನಾಚಿಕೆ ಮರ್ಯಾದೆ ಐತಿಲ್ಲ ಏನಾರ ನೋಡಿ ಒಂದ್ ನಿಮಿಷ ರೀ ಪ್ರತಾಪ್ ಸಿಂಹ ನಾಯಕರ ಇಲ್ಲಿ ಯಾರು ಸಂಭಾವಿತರಿಲ್ಲ ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ ನೀವು ಮಾಡ್ತಾರೆ ಅವ್ರು ಮಾಡ್ತಾರೆ ಒಂದ್ ನಿಮಿಷ ಕೇಳಿ ಅವ್ರು ಹೆಚ್ಚು ಮಾತಾಡೋದು ನೀವು ಕಡಿಮೆ ಮಾಡ್ತೀರಿ ನೀವು ಹೆಚ್ಚು ಮಾತಾಡ್ತೀರಿ ಅವ್ರು ಮಾತಾಡ್ತಾರೆ ಕೇಳಿ ನಾ ಹೇಳ್ತೀನಿ ಎಲ್ಲರ ಹೆಸರು ಬರ್ಕೊಂಡು ನೀವು ಕೊಡ್ತೀನಿ ಅಂತ ಹೇಳಿದ್ರು ಸಹಿತ ಇದೇನು ಈ ಥರ ಧರ್ಮಶಾಲೆ ಮಾಡಿದ್ರೆ ಏನು ಐತಿಲ್ಲ ನಿಮಗೆ ಏನು ನನಗೆ ಬಾಯಿಗೆ ಬೇರೆ ಬರ್ತಿದೆ ನಾ ಹೇಳ್ತೀನಿ ದಯಮಾಡಿ ಯಾರು ಹೇಳ್ಬೇಡ್ರಿ ಎದ್ರು ನೀವು ನೀವು ಬರ್ಕೋರಿ ಮುಖ್ಯಮಂತ್ರಿ ಹೇಳಿದ ನಂತರ ಎಷ್ಟೊತ್ತಾಗಲಿ ನಾನು ಕೊಡ್ತೀನಿ ನೀವು ಯಾರು ಹೇಳ್ಬೇಡ್ರಿ ಸರ್ ಸಭಾನಾಯಕರು ಹೇಳ್ರಿ ಯಾರು ಹೇಳ್ಬೇಡ್ರಿ ಕುತ್ಕೊಳ್ಳಿ ಸುಮ್ಮನೆ ರೀ ಸುಮ್ಮನೆ ಕೊಡ್ರಿ ಎದಕ್ಕೆ ಮಾತಾಡ್ತೀವಿ ಸದನದಾಗ ಇಲ್ಲೇ ಇರೋ ಹೆಸರು ಯಾಕೆ ತಗೋಬೇಕು? ಈ ಸದನದಾಗ ಮಾಡಿದ್ದಾರೆ. ಮೋದಿ ಅವರು ಏನ್ ದೇಶ ದ್ರೋಹ ಮಾಡಿದ್ದಾರೆ? ಒಂದ್ ನಿಮಿಷ ನೋಡಿ ತಡೀರಿ ನಾನು ಹೇಳಿದ್ದೀನಿ ಇಲ್ಲಿ ಇಲ್ದಂತ ಅವ್ರ ಬಗ್ಗೆ ಮಾತಾಡಬಾರ್ದು ಪ್ರಧಾನಮಂತ್ರಿ ಸಭಾಪತಿಗಳೇ ಅದನ್ನ ಕಡತಿಂದ ತೆಗೆದಾಕ್ತೀನಿ ದ್ರೋಹ ಮಾಡಿದ್ರು ಮಾನ್ಯ ಸಭಾಪತಿಗಳೇ ಒಂದ್ ನಿಮಿಷ ಹೇಳ್ತೀನಿ ನಾನು ಕೇಳಿ ನೋಡಿ ಅದನ್ನ ಕಡತದಿಂದ ತೆಗೆದು ಹಾಕಿದ್ದೀನಿ ಸರಿಯಾದ ಕ್ರಮ ಅಲ್ಲ ಕಡತ ತೆಗೆದು ಹಾಕಿದ್ದೀನಿ ನೋಡಿ ನಜೀರ್ ಮಾತಾಡಿದ್ರೆ ಮಾಡೋದು ಸರಿನಾ? ಮಾನ್ಯ ಮುಖ್ಯಮಂತ್ರಿಗಳು ತಪ್ಪು ಅನ್ನೋದು ಸರಿನಾ? ಪ್ರಶ್ನೆ ಬರ್ತಿರಲಿಲ್ಲ.